ಕೊಡಗಿನಲ್ಲಿ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಇದೀಗ ಜೀವನದಿ ಕಾವೇರಿಗೆ ಜೀವ ಕಳೆ ಬಂದಿದೆ. ಬ್ರಹ್ಮಗಿರಿಯ ತಪ್ಪಲಿನಲ್ಲಿ ಭಾರೀ ಮಳೆ ಸುರಿತಾ ಇರುವಂಥದ್ದು. ಕಾವೇರಿ ನದಿಯ ನೀರಿನ ಪ್ರಮಾಣದಲ್ಲಿ ಭಾರೀ ಮಳೆ ಆಗ್ತಾ ಇರುವ ಕಾರಣಕ್ಕೋಸ್ಕರ ಸಾಕಷ್ಟು ಏರಿಕೆ ಆಗಿದೆ. ಒಂದೇ ದಿನದಲ್ಲಿ 4 ಅಡಿಯಷ್ಟು ನೀರಿನ ಪ್ರಮಾಣ ಏರಿಕೆಯಾಗಿರುವಂಥದ್ದು. ಜೊತೆಗೆ ಆರಂಗಿ ಜಲಾಶಯಕ್ಕೂ ಕೂಡ ನೀರಿನ ಒಳಹರಿವು ಹೆಚ್ಚಳ ಆಗಿದೆ. ಈಗ ಸುಮಾರು 2000 ಕ್ಯೂಸೆಕ್ನಷ್ಟು ಒಳಹರಿವು ಹೆಚ್ಚಳ ಆಗಿರುವಂಥದ್ದು ಹಾರಂಗಿ ಡ್ಯಾಮ್ಗೆ. ಹೀಗಾಗಿ ಕಾವೇರಿ ನದಿಗೆ ಜೀವ ಕಳೆ ಬಂದಿರುವಂಥದ್ದು. ಮಡಿಕೇರಿ ಭಾಗದಲ್ಲಿ ಮಳೆ ಭಾರೀ ಪ್ರಮಾಣದಲ್ಲಿ ಆಗ್ತಾ ಇರುವ ಕಾರಣಕ್ಕೋಸ್ಕರ ಇದೀಗ ಕಾವೇರಿ ನದಿ ತುಂಬಿಕೊಂಡು ಜೀವ ಕಳೆಯನ್ನು ಹೊಂದಿದೆ, ತುಂಬಿ ಹರಿತಾ ಇದೆ. ಒಂದು ದಿನದಲ್ಲಿ 4 ಅಡಿಯಷ್ಟು ಹೆಚ್ಚಳ ಆಗಿರುವಂಥದ್ದು. ಇನ್ನು ಕೆರೆಯೊಂದರಲ್ಲಿ ಸಿಲುಕಿ ಹೊರಬರೋದಕ್ಕೆ ಆಗದೆ ಕಾಡಾನೆ ಒದ್ದಾಟವನ್ನು ನಡೆಸಿರುವಂತಹ ಘಟನೆ ಕೂಡ ಕೊಡಗಿನಲ್ಲೇ ನಡೆದಿರುವಂಥದ್ದು. ನಿನ್ನೆ ರಾತ್ರಿಯೇ ಕೆರೆಯಲ್ಲಿ ಸಿಲುಕಿಕೊಂಡಿದೆ ಒಂಟಿಸಲಗ ಅನ್ನುವ ಮಾಹಿತಿ. ಕೊಡಗಿನ ತಿತಿಮತಿಯಲ್ಲಿ ಇರುವಂತಹ ಕನ್ನಂಬಾಡಿಯಲ್ಲಿ ಈ ಘಟನೆ ನಡೆದಿದೆ. ಕೆರೆಯಲ್ಲಿ ಸಿಲುಕಿ ಕಾಡಾನೆ ಗಾಯಗೊಂಡಿರುವಂತಹ ಶಂಕೆ ಇದೆ. ಕಾಡಾನೆ ರಕ್ಷಣೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂದಾಗಿಲ್ಲ ಅಂಥೇಳಿ ಸ್ಥಳೀಯ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ರಕ್ಷಣಾ ಕಾರ್ಯಾಚರಣೆಗೆ ಮುಂದಾಗಿಲ್ಲ ಅಂಥೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಆ ಆನೆಯ ನರಳಾಟದ ದೃಶ್ಯವನ್ನು ನೀವು ಈಗ ಗಮನಿಸ್ತಾ ಇದ್ದೀರಾ. ಕೆರೆಯಲ್ಲಿ ಸಿಲುಕಿ ಹಾಕ್ಕೊಂಡಿದೆ, ಮೇಲೆ ಬರೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಆ ಆನೆಗೆ ಅಲ್ಲೇ ಗಾಯ ಆಗಿರಬೇಕು ಅಂಥೇಳಿ ಅಂದಾಜಿಸಲಾಗಿದೆ. ಅದನ್ನು ಚೆಕ್ ಮಾಡಬೇಕು ಅಂದರೆ ಆ ಆನೆ ಮೇಲ್ಗಡೆ ಬರಬೇಕು. ಅದನ್ನು ರಕ್ಷಿಸುವ ಕೆಲಸವನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡಬೇಕಿತ್ತು. ಆದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ರಕ್ಷಣಾ ಕಾರ್ಯಕ್ಕೇನೆ ಮುಂದಾಗಿಲ್ಲ ಅಂಥೇಳಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆರೆಯಲ್ಲಿ ಸಿಲುಕಿಕೊಂಡಿರುವಂತಹ ಕಾಡಾನೆ ಒಂಟಿಸಲಗ ಹೊರಬರೋದಕ್ಕೆ ಪರದಾಡ್ತಾ ಇರುವಂತಹ ದೃಶ್ಯ ಎಂಥವರ ಮನವನ್ನಾದರೂ ಕಲ್ಕತ್ತೆ. ಆನೆ ಕೆರೆಯಲ್ಲಿ ಇಳಿದಿದೆ, ನೀರಿಗೆ ಅಂತೇಳಿ ಇಳಿದಿರ್ಬೋದು ಬಹುಶಃ. ಆದರೆ ಇಳಿದಂತಹ ಸಂದರ್ಭದಲ್ಲಿ ಅದಕ್ಕೆ ಅಲ್ಲೇ ಗಾಯ ಆಗಿದೆಯೋ ಮೊದಲೇ ಗಾಯ ಆಗಿತ್ತೋ ಗೊತ್ತಿಲ್ಲ. ಈಗ ಆ ಕೆರೆಯಲ್ಲಿ ಸಿಲುಕಿಕೊಂಡು ಅಥವಾ ಹೂಳಿನಲ್ಲಿ ಸಿಲುಕು ಹಾಕ್ಕೊಂಡಿದೆಯಾ ಅದು ಕೂಡ ಗೊತ್ತಿಲ್ಲ. ಅಲ್ಲಿ ಸಿಲುಕು ಹಾಕ್ಕೊಂಡು ಮೇಲೆ ಬರೋದಕ್ಕೆ ಪರದಾಡ್ತಾ ಇದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಇದನ್ನು ಗಮನಿಸಿ ರಕ್ಷಣೆ ಮಾಡಬೇಕಿತ್ತು. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಒಂಟಿಸಲಗ ಕೆರೆಯಲ್ಲಿ ಸಿಲುಕಿ ಹಾಕಿಕೊಂಡು ಪರದಾಡ್ತಾ ಇರುವಂಥದ್ದು ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಇದರಲ್ಲಿ. ಹೌದು ನವೀನ್, ಏನು ಕೊಡಗು ಜಿಲ್ಲೆಯ ತಿತಿಮತಿ ಸಮೀಪದ ಕನ್ನಂಬಾಡಿಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನು ತೋಟದ ನಡುವೆ ಆಗಿರಬಹುದು, ಕಾಡಿನ ಪಕ್ಕಗಳಲ್ಲಿ ಆಗಿರಬಹುದು, ಏನು ಅರಣ್ಯ ಇಲಾಖೆ ಹಾಗೂ ಸ್ಥಳೀಯ ತೋಟದ ಮಾಲೀಕರು ಕೆರೆಯನ್ನ ತೋಡಿರ್ತಾರೆ. ಅಂತಹ ಕೆರೆಗೆ ಏನು ಆಹಾರ ಅರಸಿ ಬಂದಂತಹ ಈ ಒಂದು ಕಾಡಾನೆ ಸಿಲುಕಿ ನರಳಾಟವನ್ನ ನಡೆಸಿರ್ತಕ್ಕಂಥದ್ದು. ನಿನ್ನೆ ರಾತ್ರಿಯಿಂದಲೇ ಈ ಒಂದು ಕಾಡಾನೆ ಏನು ಆಹಾರ ಅರಸಿ ಏನು ಬಂದಿತ್ತು, ಇದು ಬಂದಂತಹ ಸಂದರ್ಭದಲ್ಲಿ ಕೆರೆಯಲ್ಲಿ ಸಿಲುಕಿ ಗಾಯಗೊಂಡಿದೆ ಅಂತಾನೆ ಹೇಳ್ಬಹುದು. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ವಿಸಿಟ್ ಮಾಡದಿರೋ ಕಾರಣಕ್ಕಾಗಿ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕಾಡಾನೆಗಳು ಏನು ಮನೆಯ ಹತ್ರ ಬರ್ತವೆ, ಆದ್ರೂ ಕೂಡ ಯಾರು ಕೂಡ ಬರೋದಿಲ್ಲ. ಜೊತೆಗೆ ಇಂತಹ ಸಂದರ್ಭದಲ್ಲಿ ಅಂದ್ರೆ ಕಾಡಾನೆಗೆ ಸದ್ಯ ರಕ್ಷಣೆಯ ಮಾಡಬೇಕು, ಜೊತೆಗೆ ಚಿಕಿತ್ಸೆಯನ್ನು ಕೂಡ ಕೊಡಬೇಕು. ಆದ್ರೂ ಕೂಡ ಅರಣ್ಯ ಇಲಾಖೆ ತಕ್ಷಣವೇ ಸ್ಥಳಕ್ಕೆ ಬರದಿರೋದಕ್ಕೆ ಆಕ್ರೋಶವನ್ನು ಕೂಡ ಸ್ಥಳೀಯರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸದ್ಯ ಕಾಡಾನೆಯ ವಿಚಾರ ತಡವಾಗಿ ಆದ್ರೂ ಅರಣ್ಯ ಇಲಾಖೆ ಬಂದಿದೆ. ಸದ್ಯ ಕಾಡಾನೆಯನ್ನ ಕೂಡ ರಕ್ಷಣೆ ಮಾಡಿರ್ತಕ್ಕಂಥದ್ದು. ನವೀನ್, ಪ್ರಜ್ವಲ್, ಕಾಡಾನೆ ರಕ್ಷಣೆ ಮಾಡಿದರೆ ಅದಕ್ಕೇನು ಗಾಯ ಆಗಿತ್ತಾ ಅಥವಾ ಹೂಳ್ನಲ್ಲಿ ಸಿಲುಕು ಹಾಕೊಂಡಿತ್ತಾ, ಏನಾಗಿತ್ತು ಅಂತೇಳಿ ಮಾಹಿತಿ ಸಿಕ್ಕಿದೆಯಾ? ಎಸ್ ನವೀನ್, ಏನು ಕಾಡಾನೆ ಮೊದಲೇ ಗಾಯಗೊಂಡಿತ್ತು ಎಂಬ ಒಂದು ಮಾಹಿತಿ ಅರಣ್ಯ ಇಲಾಖೆಯಿಂದ ಸಿಗ್ತಾ ಇರ್ತಕ್ಕಂಥದ್ದು ಸದ್ಯ. ಆದ್ರೆ ಸ್ಥಳೀಯರು ಹೇಳುವಂತಹ ಪ್ರಕಾರ ಏನು ಕಾಡಾನೆ ತೋಟದ ಸಮೀಪಕ್ಕೆ ಬಂದಿರುತ್ತೆ, ಈ ಸಂದರ್ಭದಲ್ಲಿ ಅದಕ್ಕೆ ಗಾಯ ಆಗಿದೆ. ನಂತರದಲ್ಲಿ ಅದು ಏನು ಕೆರೆಯ ಒಳಭಾಗಕ್ಕೆ ಆಯತಪ್ಪಿ ಇಳಿದಿರ್ತಕ್ಕಂಥದ್ದು. ಆದ್ರೆ ಆ ಗಾಯಗೊಂಡಿದ್ದಂತಹ ಪರಿಣಾಮವಾಗಿ ಆನೆ ಕೊಂಚ ನಿತ್ರಾಣಗೊಂಡಿತ್ತು. ಹೀಗಾಗಿ ಅದು ಮೇಲ್ಭಾಗಕ್ಕೆ ಬರಲು ಸಾಧ್ಯವಾಗದೆ ಪರದಾಡಿರ್ತಕ್ಕಂಥದ್ದು. ಸದ್ಯ ಅರಣ್ಯ ಇಲಾಖೆಯವರು ಆನೆಯನ್ನ ಹೊರಕ್ಕೆ ತೆಗೆದಿದ್ದಾರೆ. ಅದನ್ನ ಸುರಕ್ಷಿತವಾಗಿ ಕಾಡಿಗೆ ಕೂಡ ಮರಳಿ ಕಳಿಸಿರ್ತಕ್ಕಂಥದ್ದು. ನವೀನ್, ಥ್ಯಾಂಕ್ ಯು ಪ್ರಜ್ವಲ್.